ಈ ರೀತಿ ಇದು ಇಂಗ್ಲೀಷ್ ಸಬ್ಜೆಕ್ಟಿಗೆ ಹೋಮೋಫೋಮ್ಸ್ ಅಂತ ಹೇಳಿ ಹೋಮೋನಮ್ಸ್ ಮತ್ತು ಹೋಮೋಫೋಮ್ಸ್ ಅಂತಕ್ಕಂಥವು ಇಲ್ಲಿ ಗ್ರಾಮರ್ ಸೆಕ್ಷನ್ ಬರ್ತಕ್ಕಂಥ ವರ್ಡ್ಸ್ ತುಂಬ ಚೆನ್ನಾಗಿ ಮಾಡ್ಯಾಳ. ಬಿ ನೋಡ್ರಿ ಇಲ್ಲಿ ಹೋಮೋಫೋನ್ಸ್ ಮೀನ್ಸ್ ಇಲ್ಲಿ ಸೇಮ್ ಪ್ರೊನೌನ್ಸಿಯೇಷನ್ ಬಟ್ ಡಿಫ್ರೆಂಟ್ ಸ್ಪೆಲ್ಲಿಂಗ್ಸ್ ಇರ್ತೈತಿ. ಸ್ಪೆಲ್ಲಿಂಗ್ಸ್ ಮಾತ್ರ ಡಿಫ್ರೆಂಟ್ ಇರ್ತೈತಿ ಬಟ್ ಪ್ರೊನೌನ್ಸಿಯೇಷನ್ ಸೇಮ್ ಇರ್ತೈತಿ, ಅದರ ಮೀನಿಂಗ್ ಮಾತ್ರ ಚೇಂಜ್ ಆಗಿರ್ತೈತಿ. ಸೊ ಅಂಥವಕ್ಕೆಲ್ಲ ನಾವು ಈ ಕಾಲ್ಡ್ ಹೋಮೋಫೋನ್ಸ್ ಅಂತ ಕರಿತೇವೆ. ಈ ಹೋಮೋಫೋನ್ಸನ್ನು ತುಂಬ ಚೆನ್ನಾಗಿ ಒಂದು ಬಟರ್ಫ್ಲೈ ಒಳಗೆ ಮೆನ್ಷನ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ, ತುಂಬ ಚೆನ್ನಾಗೈತಿ. ಇದಕ್ಕೂ ಸಹಿತ ವೆರಿ ಗುಡ್ ಅಂತಕ್ಕಂಥದ್ದು ಬಂದೈತೆ. ಆಮೇಲೆ ನೆಕ್ಸ್ಟ್ ಏನೋ ಒಂದು ಟೆಡ್ಡಿ ಬೇರ್ ಬಿಡಿಸ್ಲಿಕ್ಕೆ ಹೋಗೈತಿ. ಇದು ಯಾವುದಿದು ಪೆಂಗ್ವಿನ್ ಬಿಡಿಸ್ಲಿಕ್ಕೆ ಹೋಗ್ಯಾಳ. ಅಷ್ಟು ಎಕ್ಯುರೇಟ್ ಆಗಿಲ್ಲ, ಏನೋ ಒಂಥರ ಕ್ಯೂಟ್ ಐತಿ. ನೆಕ್ಸ್ಟ್ ಇದು ಸ್ಪೆಷಲ್ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅವರ ಮಿಸ್ ಏನು ಹೇಳಿದ್ರೆ ಮಮ್ಮಿಗೆ ಟೆಡ್ಡಿ ಬೇರ್ ಕೊಡು ಅಂತೇಳಿ ಒಂದು 2-3 ಸಲ ಹೇಳಿದ್ರು ಅವ್ರು. ಬಟ್ ಟೆಡ್ಡಿ ಬೇರ್ ಯಾಕೆ ಕೊಡು ಅಂತ ಅಂಥೇಳಿ ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಯಾಕಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿಲ್ಲ ನಾನು. ಐ ಕುಡಂಟ್ ಅಂಡರ್ಸ್ಟ್ಯಾಂಡ್. ಯಾಕಂತ ಹೇಳಿದ್ರೆ ಯಾಕೆ ಟೆಡ್ಡಿ ಬೇರ್ ಕೊಡು ಅಂತ ಹೇಳತ್ತಾರೆ, ಎಲ್ಲೈತೆ ಟೆಡ್ಡಿ ಬೇರ್ ಅಂತ ನಾ ಹುಡ್ಕಾಡ್ತೇನೆ. ಬಟ್ ಇದು ಸೋ ಕ್ಯೂಟ್ ಐತೆ, ಭಾಳ ಚಂದಾಗೈತೆ ಟೆಡ್ಡಿ ಬೇರೆ. ನಾವು ನಿಮಗೂ ಸಹಿತ ಲೈಕ್ ಆಗಿರ್ಬೇಕು. ಎಷ್ಟು ಚಂದ ಮಾಡೈತೆ ನೋಡ್ರಿ ನನ್ನ ಮಗಳು. ಇದ್ರೊಳಗೆ ಏನಂತಂದ್ರೆ ಮಮ್ಮಿ ಅಂತ ಹೇಳಿದ್ಲು, ಮನೆಗೆ ಬಂದ ತಕ್ಷಣ ಮಮ್ಮಿ ಇದು ಓಪನ್ ಮಾಡು ಅಂತ ಹೇಳಿದ್ಲು. ಇದು ನಿಂಗೆ ಓಪನ್ ಮಾಡಿದೆ ನಾನು. ಇಲ್ಲಿ ಲವ್ ಯು ಮಾಮ್ ಆ್ಯಂಡ್ ಡ್ಯಾಡ್ ಅಂತ ಐತೆ. ಐ ಆಮ್ ವೆರಿ ಎಕ್ಸೈಟೆಡ್, ಭಾಳ ಎಕ್ಸೈಟಿಂಗ್ ಆದೆ ನಾನು. ಭಾಳ ಖುಷಿ ಆಯ್ತು ನಾನು, ಭಾಳ ಖುಷಿ ಆಯ್ತು. ಯಾಕಂತಂದ್ರೆ ಖುಷಿನ ಆಯ್ತು, ಅದ್ರ ಜೊತೆಗೆ ದುಃಖನ ಆಯ್ತು. ಕೆಳಗೆ ಡ್ಯಾಡ್ ಅಂತ ಬರ್ದಾಳ. ಪಾಪ ಭಾಳ ಮಿಸ್ ಮಾಡ್ಕೊಂಡ್ಲು, ಅವ್ರ ಪಪ್ಪನ ಮಿಸ್ ಮಾಡ್ಕೊತಾನೆ ಇರ್ತಾಳ ದಿನಾನು. ಯಾಕಂತಂದ್ರೆ ಭಾಳ ಕಮಿಟ್ಮೆಂಟ್ ತಂದಿ ಮಗಳದು. ಪಾಪ ಅವರು ಹೆಂಗೆ ಆಕಿನ ಬಿಟ್ಟು ಹೋದ್ರು, ಅಕ್ಕಿ ಹೆಂಗೆ ಅವ್ರನ್ನ ಬಿಟ್ಟಿರ್ತಾಳೋ ಅದು ದೇವ್ರಿಗೆ ಗೊತ್ತು. ಸೊ ತುಂಬ ಚೆನ್ನಾಗೈತಿ ಇದು. ನೋಡ್ರಿ ಭಾಳ ಚಂದ ಮಾಡೈತಿ, ಭಾಳ ಖುಷಿ ಆತಿದ್ದು ನೋಡಿ. ಇದಕ್ಕೂ ಸಹಿತ ವೆರಿ ಗುಡ್ ಅನ್ನ ತಗೊಂಡಾಳ. ಇನ್ನು ನೆಕ್ಸ್ಟು ಹಿಂದಿ ಸಬ್ಜೆಕ್ಟಿಂದು ಮಹಿನೋಂ ಕೆ ನಾಮ್ ನೋಡ್ರಿ. ಇಲ್ಲಿ ಮಹಿನೋಂ ಕೆ ಮಂತ್ಸ್ ನೇಮ್ ಅಂತ ಹೇಳಿ ಹಿಂದಿ ಸಬ್ಜೆಕ್ಟಿಂದು ಈ ಮಂತ್ಸ್ ನೇಮನ್ನು ಸಹಿತ ಏನು ಮಾಡಿದಾಳೆ ಅಂತಂದ್ರೆ ಇಲ್ಲಿ ಒಂದೊಂದು ಸರ್ಕಲ್ ಟೈಪ್ ಈ ಒಂದು ಕಾರ್ಡ್ ಸೀಟನ್ನು ಕಟ್ ಮಾಡಿರ್ತಕ್ಕಂಥದ್ದು. ಇದು ಸಹಿತ ಪರವಾಗಿಲ್ಲ, ಚೆನ್ನಾಗೈತಿ. ನೆಕ್ಸ್ಟು ಇದು ಕಾಗುಣಿತಗಳು ಅಂತ ಹೇಳಿ ಇದು ಕನ್ನಡ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಒಂದು ಗಿಡದ ರೂಪದಲ್ಲಿ ಕಾಗುಣಿತಗಳನ್ನು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾರ. ಏನಂತ ಹೇಳಿದ್ರೆ ಕಾಗುಣಿತಗಳನ್ನು ಕಲಿಸ್ಬೇಕಾದ್ರೆ ನಾವೇನು ಮಾಡ್ತೇವೆ ಅಂತಂದ್ರೆ ಈಸಿ ವೇ ಒಳಗೆ ಮಕ್ಕಳಿಗೆ ಈ ರೀತಿ ನಾವು ಹೇಳ್ಕೊಡ್ತಿರ್ತೇವೆ. ಸೊ ಯಾಕಂತಂದ್ರೆ ನಾ ಯಾಕೆ ಹೇಳತ್ತೇನೆ ಅಂತಂದ್ರೆ ಐ ಆಮ್ ಆಲ್ಸೋ ಟೀಚರ್, ನಾನು ಸಹಿತ ಟೀಚರ್ ಇರೋದ್ರಿಂದ ಮಕ್ಕಳಿಗೆ ಬೇಸಿಕ್ ಪಾಯಿಂಟ್ಸ್ ಯಾವ ರೀತಿ ನಾವು ಹೇಳ್ಕೊಡ್ತೇವಲ್ಲ ಈ ಸ್ಟ್ರಕ್ಚರ್ ಮೂಲಕ ಹೇಳ್ಕೊಟ್ರೆ ಭಾಳ ಈಸಿ ಆಗ್ತೈತಿ, ಭಾಳ ಬೇಗ ಕಲಿತಾವು. ಸೊ ಅದಕ್ಕಾಗಿ ಈ ರೀತಿ ಅವರ ಕೈಯಿಂದಲೇ ನಾವು ಇದನ್ನು ಕ್ರಾಫ್ಟ್ ವರ್ಕ್ ಮಾಡಿಸಿದ್ರೆ ಅವ್ರಿಗೂ ಸಹಿತ ಬೇಗ ಏನಾಗ್ತೈತಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತೈತಿ. ನೋಡ್ರಿ, ಜಾಸ್ತಿ 10 ಸರಿ ಓದೋದಕ್ಕಿಂತ 1 ಸರಿ ಬರೆಯೋದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಬೇಗ ಅದೇನಾಗ್ತೈತೆ ಅಂತಂದ್ರೆ ನೆನಪಿಗೆ ಉಳಿತಕ್ಕಂಥದ್ದು. ಅದಕ್ಕಾಗಿ ಈ ರೀತಿ ಏನು ಮಾಡ್ತಾರೆ, ಮಕ್ಕಳ ಕಡೆಯಿಂದ ಕ್ರಾಫ್ಟ್ ವರ್ಕನ್ನು ಮಾಡ್ತಿರ್ತೇವೆ. ಸೊ ಕ್ರಾಫ್ಟ್ ವರ್ಕ್ ಮಾಡಬೇಕಾದ್ರೆ ನಾವು ಹಂಗೆ ಮಾಡಬೇಡ, ಹಿಂಗೆ ಮಾಡಬೇಡ, ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ನೀಟಾಗಿ ಮಾಡು, ಹಿಂಗೆ ಅಂತೇಳಿ ಅವರಿಗೆ ಹಿಂಸೆಯನ್ನು ಮಾಡಬಾರ್ದು. ಯಾಕಂತಂದ್ರೆ ಅವರ ಒಂದು ತಲೆ ಒಳಗೆ ಏನಿರ್ತೈತಲ್ಲ ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ ಅವರು. ಸೊ ಎಲ್ಲ ಫಿನಿಶ್ ಆದಮೇಲೆ ಏನು ಮಾಡಬೇಕು, ಈ ರೀತಿ ಮಾಡಬೇಕಾಗಿತ್ತು, ಈ ರೀತಿ ಮಾಡಬಾರ್ದಾಗಿತ್ತು ನೀನು ಅಂಥೇಳಿ ಸಜೆಷನ್ನ ಕೊಟ್ಟರೆ ಏನಾಗ್ತೈತಿ ಅವರು ತಿದ್ಕೊಳ್ಳಿಕ್ಕೆ ಸಾಧ್ಯ ಆಗ್ತೈತಿ. ನೆಕ್ಸ್ಟು ಇದು ನೋಡ್ರಿ, EVS ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಟ್ರಾನ್ಸ್ಪೋರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ರಾಫ್ಟ್ ವರ್ಕ್. ಇದು ಇಲ್ಲಿ ವಾಟರ್ ಟ್ರಾನ್ಸ್ಪೋರ್ಟು, ಲ್ಯಾಂಡ್ ಟ್ರಾನ್ಸ್ಪೋರ್ಟು. ಎಕ್ಸಾಂಪಲ್ ಕಾರನ್ನು ಮಾಡಿದಾಳ. ಇನ್ನು ವಾಟರ್ ಟ್ರಾನ್ಸ್ಪೋರ್ಟಿಗೆ ಏನು ಮಾಡಿದಾಳ, ಇಲ್ಲಿ ಹಡಗನ್ನು ಮಾಡಿದಾಳ, ಬೋಟ್. ಇನ್ನು ನೆಕ್ಸ್ಟ್ ಏರ್ ಟ್ರಾನ್ಸ್ಪೋರ್ಟಿಗೆ ಇಲ್ಲಿ ಫ್ಲೈಟನ್ನು ಮಾಡಿದಾಳೆ. ಈ ರೀತಿ ಏನು ಮಾಡಿದಾಳ ಅಂತ ಹೇಳಿದ್ರೆ ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಏನು ಮಾಡಿದಾಳ, ಒಂದು ವರ್ಕನ್ನು ಮಾಡಿದಾಳೆ. ಇದು ಅಡ್ಡಿ ಇಲ್ಲ ನೋಡ್ರಿ. ನಮಗೆಲ್ಲ 3rd ಸ್ಟ್ಯಾಂಡರ್ಡ್ ಇದ್ದಾಗ ಒಂದು ಪೇಪರ್ ಕಟಿಂಗ್ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ ಆಗಿ. ಬಟ್ ಅಷ್ಟೆಲ್ಲ ಮಾಡ್ತಾವೆ ಅಂತ ಹೇಳಿದ್ರೆ ಈಗಿನ ಜನ್ರೇಷನ್ ಮಕ್ಕಳು ಏನಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಫಾರ್ವರ್ಡ್ ಇರ್ತಕ್ಕಂಥದ್ದು. ಅವ್ರ ವಯಸ್ಸಲ್ಲಿ ನಾವು ನಿಜವಾಗ್ಲೂ ಬೇಸಿಕ್ ಪಾಯಿಂಟ್ಸನ್ನು ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಎಷ್ಟೇ ಟೀಚರ್ಸ್ ಹೇಳಿದ್ರು ಸಹಿತ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಒಂಥರ ಏನೋ ಟೈಪ್ ಇದ್ವಿ ನಾವು. ಈಗ ಈ ಮಕ್ಕಳನ್ನು ನೋಡಿದರೆ ನಮಗೂ ಅವರಿಗೂ ಆ ಏಜಲ್ಲಿ ಇರ್ತಕ್ಕಂಥ ನಮ್ಮ ಏಜಲ್ಲಿ ಇದ್ದಿರ್ತಕ್ಕಂಥ ನಾಲೆಜ್ ಈಗ ಆ ಮಕ್ಕಳಿಗೆ ಐತಿ.
ಅಷ್ಟೇನಾಗಿದ್ದಾರೆ ಅಂತಂದ್ರೆ ಫಾರ್ವರ್ಡ್ ಆಗಿದ್ದಾರೆ. ಅಂದ್ರೆ ಅಷ್ಟು ಏನಾಗಿದೆ ಟೆಕ್ನಾಲಜಿ ಮುಂದುವರೆದೈತಿ. ಸೊ ಅಲ್ಲೆಲ್ಲ ನೋಡಿ ಏನು ಮಾಡ್ತಾರೆ ಅವರು ಕಲ್ಕೋತಿರ್ತಾರೆ. ನೋಡಿರಿ ಈ ರೀತಿ ಏನು ಮಾಡಿದಾಳೆ ಅಂತಂದ್ರೆ ಎಲ್ಲ ಸಬ್ಜೆಕ್ಟಿಗೂ ಇಲ್ಲಿ ಕ್ರಾಫ್ಟ್ ವರ್ಕನ್ನು ಮಾಡಿದ್ದಾಳೆ. ಇನ್ನು ನೆಕ್ಸ್ಟು ಇದು ಇದೇನಪ್ಪ ಅಂತಂದ್ರೆ ಇದೊಂಥರ ಪೇಂಟಿಂಗ್. ಇದು ಏನಂದ್ರೆ ಇದಕ್ಕೇನಂತ ಕರಿತೇವೆ ಅಂತಂದ್ರೆ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಅಂತ ಕರಿತೇವೆ. ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಮೀನ್ಸ್ ಇಲ್ಲಿ ನೋಡ್ರಿ ಇದು ಬಟರ್ಫ್ಲೈ ಕಾಣ್ತೈತಿ. ನೋಡ್ರಿ ಇಲ್ಲಿ ನಿಮ್ಗೆ ಬಟರ್ಫ್ಲೈ ಏನೋ ಬಟರ್ಫ್ಲೈ ಕಾಣ್ಬೋದು. ನಿಮ್ಗೆ ಬಟರ್ಫ್ಲೈ ಅಂತೇಳಿ ಏನೋ ಒಂದು ಪಿಕ್ಚರ್ ಮೆನ್ಷನ್ ಆದಂಗೆ ಆಗೈತಿ. ಸೊ ಜಸ್ಟ್ ಲುಕಿಂಗ್ ಲೈಕ್ ಎ ಬಟರ್ಫ್ಲೈ. ನೋಡ್ರಿ ಇಲ್ಲೆಲ್ಲ ಕಲರ್ಸ್ ಇದಾವೆ. ಇಮ್ಯಾಜಿನರಿ ಪಿಕ್ಚರ್ ಅಂತ ಕರಿತೇವೆ. ಈ ಟೈಪ್ ಇರ್ತಾವೆ. ಇಲ್ಲಿ ಅಬ್ಸ್ಟ್ರಾಕ್ಟ್ ಅಂತಂದ್ರೆ ನಾವೇನು ಇಮ್ಯಾಜಿನೇಷನ್ ಮಾಡ್ಕೋತೇವಲ್ಲ, ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದನ್ನು ಅಲ್ಲಿ ನಾವು ಕಂಡುಕೊಳ್ಳೋದು ಅಂತ ಹೇಳ್ತೇವೆ. ಅಂಥದ್ದೊಂದು ಪೇಂಟಿಂಗ್ ಇದು. ಸೊ ಇಲ್ಲಿ ಎಕ್ಸಾಕ್ಟಾಗಿ ನಮ್ಗೆ ಒಂದು ಸಣ್ಣ ಸ್ಮಾಲ್ ಗೆಸ್ ಅಂತಂದ್ರೆ ಬಟರ್ಫ್ಲೈ ಕಾಣಕತ್ತೈತೇನೋ ಅನ್ನಂಗೆ ಅನಿಸ್ತೈತಿ. ಸೊ ಈ ರೀತಿ ಸಹಿತ ಅವ್ರ ಕಡೆಯಿಂದ ಸ್ಕೂಲ್ ಒಳಗಡೆ ಏನು ಮಾಡ್ತಾರೆ ಅಂತೇಳಿದ್ರೆ ಕ್ರಾಫ್ಟ್ ವರ್ಕ್ಸನ್ನು ಮಾಡ್ತಿರ್ತಾರೆ. ನೋಡ್ರಿ ಈ ರೀತಿ ನನ್ನ ಮಗಳು 3rd ಸ್ಟ್ಯಾಂಡರ್ಡನ್ನು ಕಂಪ್ಲೀಟ್ ಮಾಡಿದ್ಲು. ಪಾಪ ಅಡ್ಮಿಷನ್ ಮಾಡಿಸಿಂದ ಇವತ್ತಿನವರೆಗೂ ಸಹಿತ ಯಾವುದಕ್ಕೂ ಏನು ಕೊರತೆ ಆಗ್ದಂಗೆ ಅವಳನ್ನು ನಾನು ನೋಡ್ಕೊಂಡೀನಿ. ಎಲ್ಲ ಒಂದು ಪಿಕ್ನಿಕ್ ಆಗಿರ್ಬೋದು, ಟೂರ್ ಆಗಿರ್ಬೋದು, ಆಮೇಲೆ ಮತ್ತೇನಾದರೂ ಗ್ಯಾದರಿಂಗ್ಸ್ ಆಗಿರ್ಬೋದು, ಎಲ್ಲದರಲ್ಲೂ ಸಹಿತ ಪಾರ್ಟಿಸಿಪೇಟ್ ಮಾಡಿದ್ಲು. ಪಾರ್ಟಿಸಿಪೇಟ್ ಮಾಡಿ ತನಗೆ ಎಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟು ಶ್ರಮವನ್ನು ಹಾಕಿ ಏನು ಮಾಡಿದ್ಲು, ಫೈನಲ್ಲಿಗೆ ರಿಸಲ್ಟನ್ನು ಪಡ್ಕೊಂಡಾಳ. ಖುಷಿ ಆಯ್ತು, ಭಾಳ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಅವಳಿಗೆ ಒಟ್ಟು ನಾ ಫೋರ್ಸ್ ಮಾಡಿಲ್ಲ, ನೀನು ಓದಲೇಬೇಕು, ಹೋಮ್ವರ್ಕ್ ಮಾಡಲೇಬೇಕು, ಇಷ್ಟನ್ನು ಬ್ಯಾಟ್ ಹಾಕಬೇಕು, ಇದನ್ನು ಮಾಡಲೇಬೇಕು ಅಂಥೇಳಿ. ಬಟ್ ಅವಳಷ್ಟಕ್ಕೆ ಅವಳನ್ನು ನಾನು ಬಿಟ್ಟೆ, ಅವಳಾಗೆ ಕಲ್ಕೋಬೇಕಂತ ಹೇಳಿದ್ರೆ. ಯಾಕಂದರೆ ಡೈಲಿ ಮಾರ್ನಿಂಗ್ ಟು ಈವ್ನಿಂಗ್ ಸಹಿತ ನನ್ನ ಹತ್ರ ಒಂದು 30 ಮೆಂಬರ್ಸ್ ಅಂದರೆ 30 ಸ್ಟೂಡೆಂಟ್ಸ್ ಟ್ಯೂಷನಿಗೆ ಬರ್ತಾರೆ. ಅವ್ರಿಗೆಲ್ಲರಿಗೂ ಗೈಡ್ ಮಾಡ್ತಿರ್ತೇನೆ, ಹೇಳ್ತಿರ್ತೀನಿ. ಬಟ್ ಅವಳನ್ನು ಅವಳು ಪಾಡಿಗೆ ಬಿಟ್ಟಿರ್ತೇನೆ. ನಾನು ಇಲ್ದಾಗ ಅವಳು ಟ್ಯೂಷನನ್ನು ಮ್ಯಾನೇಜ್ ಮಾಡ್ತಾಳೆ. ಅಷ್ಟು ಟ್ಯಾಲೆಂಟೆಡ್, ಸಿ ಆಸ್ ಟ್ಯಾಲೆಂಟೆಡ್. ಸೊ ಅದಕ್ಕಾಗಿ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಅವಳಿಗೆ ಫೋರ್ಸನ್ನು ಹಾಕೋದಿಲ್ಲ, ಅವಳಷ್ಟಕ್ಕೆ ಅವಳನ್ನು ಬಿಟ್ಟಿರ್ತೇನೆ. ಶಿ ವಿಲ್ ಇಂಪ್ರೂವ್ ಆಗ್ತಾಳೆ. ಆ ಭರವಸೆ ನನ್ನಲ್ಲಿ ಐತಿ. ಯಾಕಂದ್ರೆ ನಾನು ಬ್ರಾಡ್ ಆಗಿ ಥಿಂಕ್ ಮಾಡೋದ್ರಿಂದ ಅವಳಿಗೇನು